ಒಂದು ಕಡೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗ್ತಾ ಇದ್ರೆ ಮತ್ತೊಂದು ಕಡೆಗಳಲ್ಲಿ ನಿರೀಕ್ಷೆಗೂ ಮೀರಿ ಹೆಚ್ಚು ಮಳೆ ಆಗಿರೋ ಪರಿಣಾಮ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಘಟಪ್ರಭಾ ಪ್ರವಾಹಕ್ಕೆ ಬಾಗಲಕೋಟೆಯ ಮಿರ್ಚಿ ಗ್ರಾಮ ನಲುಗಿ ಹೋಗಿದೆ. ವಿಸ್ತಾರ ನ್ಯೂಸ್ ಮುಂದೆ ವಿದ್ಯಾರ್ಥಿನಿಯೊಬ್ಬರು ಕಣ್ಣೀರು ಹಾಕಿದ್ದಾರೆ. ತಮ್ಮ ಪರಿಸ್ಥಿತಿಯನ್ನು ಹೇಳಿಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದಂತಹ ಕಬ್ಬು ಬೆಳೆ ಸಂಪೂರ್ಣವಾಗಿ ನೀರು ಪಾಲಾಯಿತು. ಸುಮಾರು 1 ವರ್ಷದ ಕಬ್ಬು ಬೆಳೆ ನಾಶವಾಯಿತು. ಹಾಗಾಗಿ ಬೇಸರವನ್ನು ಹೊರಹಾಕಿದ್ದಾರೆ ವಿಸ್ತಾರ ನ್ಯೂಸ್ನೊಂದಿಗೆ. ಕಬ್ಬು ಬೆಳೆ ಪ್ರವಾಹ ಪಾಲಾಗಿದ್ದಕ್ಕೆ ವಿದ್ಯಾರ್ಥಿನಿ ಲಕ್ಷ್ಮಿಯನ್ನವರು ಕಣ್ಣೀರು ಹಾಕಿದ್ದಾರೆ. ಹೀಗಾಗಿ ನಮಗೆ ಶಾಶ್ವತ ಪರಿಹಾರ ಬೇಕು ಅಂತೇಳಿ ಸರ್ಕಾರಕ್ಕೆ ಯುವತಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ವಿಸ್ತಾರ ನ್ಯೂಸ್ ಮೂಲಕ. ವರ್ಷಕ್ಕೊಮ್ಮೆ ಬಂದು ಹೋಗುವ ಪ್ರವಾಹ ಜನರ ಬದುಕನ್ನು ಮುರಬಟ್ಟೆ ಮಾಡುತ್ತೆ ಅನ್ನೋದಕ್ಕೆ ಇಲ್ಲೊಂದು ಕುಟುಂಬ ಜ್ವಲಂತ ಸಾಕ್ಷಿಯಾಗಿರುವಂಥದ್ದು. ನಾನಿದೀಗ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮದ ಕಾಳಜಿ ಕೇಂದ್ರದಲ್ಲಿ ನಾನಿರೋದಂಥದ್ದು. ನಾನಿದೀಗ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಉಪ್ಪಾರ್ ಎಂಬ ಕುಟುಂಬ, ಮಿರ್ಜಿ ಗ್ರಾಮದ ಉಪ್ಪಾರ್ ಕುಟುಂಬ ಇರುವಂಥದ್ದು. ಇದು ಈಗಾಗಲೇ ಏನು ಮನೆ ಸಂಪೂರ್ಣ ಘಟಪ್ರಭಾ ನದಿಯಲ್ಲಿ ಮುಳುಗಡೆ ಕಂಡಿದೆ. ಹೀಗಾಗಿ ಕಾಳಜಿ ಕೇಂದ್ರದಲ್ಲಿ 3-4 ದಿನದಿಂದ ಇಲ್ಲಿ ಇಡೀ ಕುಟುಂಬ ಏನು ಅಡುಗೆಗೆ ಸಾಮಗ್ರಿ ಇರ್ಬೋದು, ಬಟ್ಟೆ ಬರೆ, ದೇವರ ಫೋಟೋ ಎಲ್ಲ ಬಾಕ್ಸ್ಗಳನ್ನು ಸಹಿತ ಕೂಡ ಅವನು ತೆಗೆದುಕೊಂಡು ಈ ಒಂದು ಏನು ಕಾಳಜಿ ಕೇಂದ್ರದಲ್ಲಿ ವಾಸ್ತವ್ಯ ಹೂಡಿರುವಂಥದ್ದು. ಅವರ ಬದುಕು ಹೇಗಿದೆ, ಯಾಕಂದರೆ ಕಾಳಜಿ ಕೇಂದ್ರದಲ್ಲಿ ಈಗಾಗಲೇ ಸರ್ಕಾರ ಮಿರ್ಜಿ ಗ್ರಾಮದಲ್ಲಿ 2 ಕಾಳಜಿ ಕೇಂದ್ರಗಳನ್ನು ತೆರೆದಿರುವಂಥದ್ದು. ಹೀಗಾಗಿ ಸುಮಾರು ಮಿರ್ಜಿ ಗ್ರಾಮದ 87ಕ್ಕೂ ಅಧಿಕ ಕುಟುಂಬಗಳು, ಇಲ್ಲಿ ಸುಮಾರು 400ಕ್ಕೂ ಅಧಿಕ ಜನ ಕಾಳಜಿ ಕೇಂದ್ರದಲ್ಲಿ ವಾಸ್ತವ್ಯ ಹೂಡಿ ಇಲ್ಲೇ ಜೀವನವನ್ನು ಸಾಗಿಸ್ತಿರುವಂಥದ್ದು. ಈ ದೃಶ್ಯಗಳನ್ನು ನೀವು ನೋಡ್ತಾ ಇರ್ಬೋದು. ಈ ಒಂದು ಕಾಳಜಿ ಕೇಂದ್ರದಲ್ಲಿ ಏನು ಆಶ್ರಯ ಪಡ್ಕೊಂಡಿದ್ದಾರೆ ಏನು ಅಂತ ಕೇಳೋಣ. ಸರ್, ನಿಮ್ಮ ಹೆಸರು ಏನು ರೀ? ಎಷ್ಟು ದಿನ ಆಯ್ತು ನೀವು ಇಲ್ಲಿಗೆ ಬಂದು? ನಾವು ಇಂದಿಗೆ ಬಂದು 3 ದಿವಸ ಆತು ರೀ. 5 ಮಂದಿ ಹೆಣ್ಮಕ್ಳು, ನಾವು 5 ಮಂದಿ ಹೆಣ್ಮಕ್ಳು, ನನಗೆ ಒಬ್ಬ ಗಂಡು ಮಗ. ನಾವು ಮತ್ತು ಯಾತಿ ಪರಿಸ್ಥಿತಿ ಐತಿ ನಮಗೆ. ವರ್ಷ ನಾವು ಏನು ದುಡಿದಿರ್ತೀವಿ ಹೊಳಿಗೆ ಹಿಡ್ದಾಗೈತಿ. ನಾವು ಇನ್ನು ಹೆಂಗೆ ಬದುಕಬೇಕು ರೀ? ನಿಮ್ಗೆ ಹೊಲ ಎಷ್ಟೈತಿ ರೀ? ಮನೆಗೆ ಇದ್ದಂಥ ಮನೆ ಅದೇನು ಎಷ್ಟು ಸಂಪೂರ್ಣ ಮುಳುಗಡೆ ಆಗೈತೋ ಹೆಂಗೆ ಅದು ಏನಾಗೈತೆ? ಸಂಪೂರ್ಣ ಮುನಿಗೈತಿ ರೀ. ಎಲ್ಲ ರೀ, ಎಲ್ಲ ಮುನಿಗೈತಿ ರೀ. ಮುಂದೆ ಕಬ್ಬು ಅಂತ ಕಡ್ಯಾಕೆ ಬಂದಿತ್ತು, ಅದು ಮುನಿಗೈತಿ ರೀ. ಬರೀ ಎಲ್ಲ ಕುಲ್ ಆಗೋಡು ಹಾಕಿ ಇಡಾಕ್ತೀವ್ರಿ ನಾವು ರೀ. ಅವು ಅಜ್ಜವರ ಪುತ್ರಿ ಕೂಡ ಇಲ್ಲಿರುವಂಥದ್ದು. ಅವ್ರನ್ನ ಮಾತಾಡ್ಸೋಣ. ಅಮ್ಮ, ಈಗ ನಿಮ್ಗೆ ಪ್ರತಿ ವರ್ಷ ಪ್ರವಾಹ ಬರುತ್ತೆ, ಪ್ರತಿ ವರ್ಷ ಊರು ಬಿಡ್ತೀರಿ, ಪ್ರತಿ ವರ್ಷ ಕಾಳಜಿ ಕೇಂದ್ರಕ್ಕೆ ಆಶ್ರಯಿಸ್ಕೊಂಡು ಎಷ್ಟು ದಿನ ಇಲ್ಲಿರ್ತೀರಿ? ನಿಮ್ಮ ಬದುಕು ಹೆಂಗೆ? ಇಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ನೀವು ಅನುಭವಿಸ್ತೀರಂತ? ಇಲ್ಲಿನ ಊಟದ್ದು ವ್ಯವಸ್ಥೆನೂ ಇರ್ತೈತ್ರಿ. ಆದ್ರೂ ಅಲ್ಲಿಂದ ಸೌಲಭ್ಯ ಮನೆಯಿಂದ ಆಯ್ತು, ನಮ್ಮ ಫ್ಯಾಮಿಲಿಗೆ ಆಯ್ತು, ಯಾವುದೇ ರೀತಿ ಗೌರ್ಮೆಂಟಿಂದ ಸೌಲಭ್ಯ ದೊರಕಿಲ್ಲ ತೇಸಿಂದ ಈ ನಿಟ್ಟಿನಾಗ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ನಮ್ಮ ಪಪ್ಪ ನಮ್ಮ ಫಾರ್ಮರ್ಸ್ ರೀ, ಇಬ್ಬರಿಗೂ ಅನ್ಎಜುಕೇಟೆಡ್ ರೀ, ಏನೂ ಬರಂಗಿಲ್ಲ ರೀ ಅವ್ರಿಗೆ. ಒಂದು ಸಾಲಿ ಮೆಟ್ಲಾನು ಅವ್ರು ಹತ್ತಿಲ್ರಿ. ಈ ನಿಟ್ಟಿನಾಗೂ ನಾವು 5 ಜನ ಹೆಣ್ಮಕ್ಳು ಏನೈತಲ್ರಿ ಸಾಲಿ ಕಲ್ಸ್ಯಾರ್ರಿ ಅವ್ರ. ಮತ್ತು ನಮ್ಮ ತಮ್ಮ ಒಬ್ಬ ಗಂಡು ಮಗ ರೀ, ನಾವು ಓದ್ತೀವಿ ತೇಸಿಂದ ನಾವು ಬಿಟ್ಟದನ್ರಿ. ಹಿಂಗಾಗಿ ಈ ಮಾಡ್ಕೊಂಡಿದ್ದು ಹೊಲ್ದಾಗ ನಾವು 9 ಎಕರೆ ಹೊಲ ಮಾಡ್ಕೊಂಡಿದ್ದೀವಿ ರೀ ನಾವು. ಅದೂ ಜಲಾವೃತ ತಗೊಂಡೈತ್ರಿ. ಈ ವರ್ಷ ಏನೋ ಬೆಳೆ ಬರ್ತೈತೇನೋ ಒಂದು ನಿಟ್ಟಿನಾಗ ನಮ್ಮ ಪಪ್ಪ ನಮ್ಮ ಮಮ್ಮಿ ಇದ್ರಿ. ಆದ್ರೂ ಈ ಜಲದ ಗಂಗಾ ತಾಯಿ ಏನೈತಲ್ರಿ ಆ ಮಡ್ಲಿಗೆ ಇಟ್ಟತ್ತಿದ್ದು ಈ ನಿಟ್ಟಿನಾಗ ಹೇಳಕ್ಕೆ ಇಷ್ಟಪಡ್ತೀವಿ ರೀ. ಒಳಗೆಲ್ಲಾನು ದುಃಖ ಐತ್ರಿ ನಮ್ಮ ಪಪ್ಪ ನಮ್ಮ ಮಮ್ಮಿಗೆ. ಹೊರಗೆ ಮಂದಿ ಏನಾರ ಅಂದಾರಲ್ಲ, ಸೇರ್ಲಾರ್ದ ಮಂದಿ ಮುಂದೆ ಹಿಂಗೆ ಮಾಡ್ಕೊಂಡಿರ್ತಾರಲ್ಲ ತೇಷನ್ ಅನ್ನೋ ನಿಟ್ಟಿನ ಸಲುವಾಗಿ ಒಳಗೇನೆ ಎಷ್ಟೋ ತಪ್ಪಿದ್ರು ಮುಚ್ಚಿಟ್ಕೋತಾರೆ ನಮ್ಮ ಪಪ್ಪ ಮಮ್ಮಿ. ಎಷ್ಟು ತ್ರಾಸಕತ್ತೀವಿ ಈಗ? ನಿಮ್ಮ ಎಜುಕೇಷನ್ ಹೆಂಗೆ? ಮತ್ತು ಈಗ ಇದ್ದಂಥ ಮನೆ ಸಂಪೂರ್ಣ ಹಾಳಾಗಿತ್ತು ಅಥವಾ ಹೆಂಗೆ? ಏನಾದ್ರ ಪರಿಸ್ಥಿತಿ ಅಂತ? ಈ ವರ್ಷನೂ ಹಿಂಗೆ ಆಕೈತ್ರಿ. ವರ್ಷ ಜಲಾವೃತ ತಗೊಂತೈತ್ರಿ. 2 ವರ್ಷ ಆತ್ರಿ ಮನೆ ಬಿದ್ದಿತ್ರಿ. ಅದನ್ನ ಹಾಳು ತಿರುಗಿ ಕಟ್ಟಿಸ್ಕೊಂಡಿವ್ರಿ ನಾವನ. ಗೌರ್ಮೆಂಟಿಂದ ಯಾವುದೇ ರೀತಿ ಸೌಲಭ್ಯ ನಮಗೆ ದೊರಕಿಲ್ರಿ. ಇಷ್ಟು ಇಲ್ಲಿ ಉಪ್ಪಾರ್ ಕುಟುಂಬ ಏನಿದೆ, ಮಿರ್ಜಿ ಗ್ರಾಮದ ಉಪ್ಪಾರ್ ಕುಟುಂಬ ಅನುಭವಿಸ್ತಿರುವಂತಹ ನರಕ ಯಾತನೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿ ವರ್ಷ ಕೂಡ ಘಟಪ್ರಭಾ ನದಿಗೆ ಅವರ ಮನೆ ಆಹುತಿ ಆಗುತ್ತೆ. ಬಂದಂತಹ ನದಿ ನೀರಲ್ಲಿ ಅವರ ಮನೆ ಕೊಚ್ಕೊಂಡು ಹೋಗುತ್ತೆ. ಪ್ರತಿ ವರ್ಷ ಕೂಡ ಅದನ್ನು ರಿಪೇರಿ ಮಾಡಿಕೊಂಡು ಮನೆ ಕಟ್ಕೋತೀವಿ. ಆದರೆ ಪ್ರತಿ ವರ್ಷವೂ ಕೂಡ ಇದೇ ರೀತಿಯ ಒಂದು ಪರಿಸ್ಥಿತಿ ಆದರೆ ನಮ್ಮ ಬದುಕು ಮುರಾಬಟ್ಟೆ ಆಗುತ್ತೆ. ಇನ್ನಷ್ಟು ದುಸ್ಥಿತಿಗೆ ನಾವು ಬೀದಿಗೆ ಬಂದು ನಿಲ್ಲುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಸಂಪೂರ್ಣವಾಗಿ ಏನು ಶಾಶ್ವತವಾದಂತಹ ಸ್ಥಳಾಂತರ ಒದಗಿಸಿಕೊಂಡು ಪುನಃವಸತಿ ಕಲ್ಪಿಸಿದರೆ ಅವರಿಗೆ ಉತ್ತಮ ಜೀವನ ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಬೇಕಾಗುತ್ತೆ. ಅಶೋಕ್, ವಿಸ್ತಾರ ನ್ಯೂಸ್, ಬಾಗಲಕೋಟೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.